ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾವು ಟ್ರಿಪ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀವಿ, ಜೊತೆಗೆ ಟ್ರಿಪ್ಗೆ ಪ್ಯಾಕಿಂಗ್ ಎಲ್ಲ ಹೇಗೆ ನಡೀತಾ ಇದೆ, ನಾನು ಯಾವ ರೀತಿ ನಮ್ಮ ಲಗೇಜ್ನ ಪ್ಯಾಕ್ ಮಾಡಿದ್ದೀನಿ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಟಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಮಿಕ್ಸ್ ಸೊಪ್ಪುಗಳನ್ನ ಹಾಕಿ ಮೊಸಪ್ಪು ಮಾಡಿದ್ದೀನಿ. ಹಾಗೆ ಮೊಸಪ್ಪಿಗೆ ನೆಂಚ್ಕೊಳ್ಳೋದಕ್ಕೆ ಇವತ್ತು ಕಡಲೆಬೇಳೆ ವಡೆ ಕೂಡ ಮಾಡಿದ್ದೀನಿ. ಆಂಬೊಡೆ, ಮಸಾಲೆ ವಡೆ ಅಂತಲೂ ಕೂಡ ಕರಿಬೋದು. ಕಡಲೆಬೇಳೆ ನೆನೆಸಿ ಮಾಡುವಂತಹ ವಡೆ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ ಇದು. ಮೊಸಪ್ಪು ಜೊತೆ ಹಪ್ಪಳ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಚೆನ್ನಾಗಿರುತ್ತೆ, ಜೊತೆಗೆ ಈ ರೀತಿ ವಡೆ ಅಥವಾ ಬಜ್ಜಿ ಬೋಂಡನೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸ್ವಲ್ಪ ಕಡಲೆಬೇಳೆ ಜಾಸ್ತಿನೇ ತೊಗೊಂಡು ಬಂದಿದ್ವಿ, ಹಾಳಾಗ್ಬಿಡ್ತವೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೆನೆಸ್ಬಿಟ್ಟು ಇವತ್ತು ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಇಷ್ಟನ್ನು ಒಂದೇ ಸಲ ಮಾಡೋದಕ್ಕೆ ಹೋಗಲ್ಲ, ನಾಳೆ ಏನಾದರೂ ಚಿತ್ರಾನ್ನ ಏನಾದರೂ ಮಾಡಿದ್ರೆ ಅದಕ್ಕೂ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಮಾಡಿಕೊಂಡು ಇನ್ನು ಮಿಕ್ಕಿರೋದನ್ನು ಹಾಗೆ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಕೋತೀನಿ. ಫ್ರಿಡ್ಜಲ್ಲಿ ಇಟ್ಟರೆ ಒಂದು 3-4 ದಿವಸದವರೆಗೂ ನಿಮ್ಗೆ ಯಾವಾಗ ಬೇಕೋ ಆವಾಗ ಹೊರಗಡೆ ತೆಗೆದಿಟ್ಕೊಂಡು ಮಾಡ್ಕೊಬೋದು. ಇನ್ನು ಇವಾಗ ಚಳಿಗಾಲ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸ್ದಾಗೂ ಕೂಡ ಮಾಡ್ಕೊಳ್ಬೋದು. ಅಥವಾ ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಅಥವಾ ಇಡ್ಲಿ ಜೊತೆ ಒಂದೆರಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಕಡಲೆಬೇಳೆನ 1-2-3 ಗಂಟೆಗಳು ನೆನೆಸ್ಬೇಕು. ಆನಂತರ ನೆನೆಸಿರೋಂತಹ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಮಸಾಲೆ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಚಕ್ಕೆ ಲವಂಗನೂ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಕಡಲೆಬೇಳೆನ ಆದಷ್ಟು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ. ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸಿ ಈ ರೀತಿ ಉಂಡೆ ಮಾಡಿಕೊಂಡು ತೆಳ್ಳಗೆ ತಟ್ಟಿ ಅದನ್ನು ಎಣ್ಣೆಲಿ ಕರೆದ್ರೆ ಬಿಸಿ ಬಿಸಿಯಾಗಿ ಗರಿಯಾಗಿ ಅಷ್ಟೇ ರುಚಿಯಾಗಿರುವಂಥ ಮಸಾಲೆ ವಡೆ ರೆಡಿ ಆಗುತ್ತೆ. ಊಟಕ್ಕೆ ಬಡಿಸ್ಕೊಂಡಿದ್ದೀವಿ ಮುದ್ದೆ, ಮೊಸಪ್ಪು ಹಾಗೆ ಮಸಾಲೆ ವಡೆ. ಇನ್ನೇನು ಚಳಿಗಾಲ ಶುರುವಾಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಅವರೆಕಾಳು ಸಿಗುತ್ತೆ ಫ್ರೆಶ್ ಆಗಿರೋವಂಥದ್ದು. ಅವರೆಕಾಳನ್ನು ತಂದು ನೆನೆಸಿ ಆ ಅವರೆಕಾಳನ್ನು ಇದಕ್ಕಿ ಅದರಲ್ಲಿ ಕೂಡ ವಡೆ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫುಲ್ ರೆಸಿಪಿನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ, ಯಾಕಂದರೆ ಇವತ್ತು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಬಟ್ಟೆಗಳು ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಆ ಬಟ್ಟೆಗಳನ್ನೆಲ್ಲ ಐರನ್ ಮಾಡಬೇಕಲ್ವಾ. ಯೂಶ್ವಲಿ ನನಗೆ ಕೆಲವೊಂದು ಕೆಲಸಗಳು ಅಂತಂದರೆ ತುಂಬ ಇರಿಟೇಟ್ ಆಗುತ್ತೆ. ಅದೇನೆಂದರೆ ಒಗೆದಿರೋಂತಹ ಬಟ್ಟೆಗಳು ಮಡಚೋದು, ತೊಳೆದಿರೋಂತಹ ಪಾತ್ರೆಗಳನ್ನ ಎತ್ತಿಡೋದು, ಹಾಗೆ ಬಟ್ಟೆ ಐರನ್ ಮಾಡೋ ಕೆಲಸ ಅಂದರೆ ಆಗೋದೇ ಇಲ್ಲ ನನಗೆ. ತುಂಬ ಕಷ್ಟಪಟ್ಟು ಮಾಡಬೇಕಲ್ಲ ಅಂತ ಮಾಡ್ತೀನಿ. ಈ 3 ಕೆಲಸಗಳು ಮಾತ್ರ ನನಗೆ ಇಷ್ಟ ಆಗದೆ ಇರೋವಂಥ ಕೆಲಸಗಳು. ಆದರೆ ಇವತ್ತು ವಿಧಿ ಇಲ್ಲದೆ ನಾನು ಟ್ರಿಪ್ಗೆ ಹಾಕೋಬೇಕಾಗಿರೋಂಥ ಬಟ್ಟೆಗಳನ್ನೆಲ್ಲದೂ ಕೂಡ ನಾನೇ ಐರನ್ ಮಾಡ್ತಾಯಿದ್ದೀನಿ. ಯಾಕಂದರೆ ತೊಗೊಂಡು ಹೋಗ್ಬೇಕಾಗಿರುವಂಥ ಬಟ್ಟೆಗಳೆಲ್ಲವೂ ಕೂಡ ಯಾವುದೂ ಜಾಸ್ತಿ ಸಲ ಯೂಸ್ ಮಾಡಿಲ್ಲದೆ ಇರೋವಂಥದ್ದು, ಸುಮಾರು ಹೊಸದೇ ಇದೆ. ಬಟ್ಟೆಗಳೆಲ್ಲ ಯಾವುದು ತುಂಬ ಸುಕ್ಕಾಗಿಲ್ಲ, ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಎಲ್ಲದನ್ನು ಕೂಡ ಅವರು ಐರನ್ಗೆ ಅಂತ ಅಂಗಡಿಗೆ ಕೊಟ್ಟಿದ್ದಾರೆ ಮಾಡೋದಕ್ಕೆ. ಯಾಕಂದರೆ ಅವ್ರದ್ದೆಲ್ಲ ತುಂಬ ಜಾಸ್ತಿ ಇರುತ್ತೆ, ಆಫೀಸ್ಗೆ ಹಾಕ್ಕೊಂಡು ಹೋಗೋದು ಅದೆಲ್ಲದೂ ಕೂಡ, ಹಾಗಾಗಿ ಅವರು ಐರನ್ ಮಾಡೋದಕ್ಕೆ ಅಂತ ಹೊರಗಡೆ ಕೊಟ್ಟರು. ಆದರೆ ನನ್ನ ಬಟ್ಟೆಗಳನ್ನ ನಾನೇ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ತಿಂಡಿ ಮುಗಿಸಿ ನನ್ನ ಹಸ್ಬೆಂಡ್ನ ಹಾಗೆ ಮಗನಿಬ್ಬರೂ ಕೂಡ ಆಫೀಸ್ಗೆ ಸ್ಕೂಲ್ಗೆ ಕಳಿಸಿದ ಮೇಲೆ ನನ್ನ ಯೂಟ್ಯೂಬ್ ಕೆಲಸನೂ ಕೂಡ ಮುಗಿಸ್ಕೊಂಡು, ಅಂದರೆ ಎಡಿಟಿಂಗು ಅಪ್ಲೋಡಿಂಗ್ ಎಲ್ಲ ಮಾಡಿ ಇವಾಗ ಐರನ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸುಮಾರು ನನ್ನ ಎಲ್ಲ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಕೊಳ್ಳೋದಕ್ಕೆ ನನಗೆ 2 ಅವರ್ ಹಿಡಿತು. ಯಾಕಂದರೆ ನಾನು ಇಷ್ಟಪಡದೇ ಇರೋವಂಥ ಕೆಲಸ, ಒಂದು ಬೋರಿಂಗ್ ಕೆಲಸ ಇದು. ಹಾಗೆ ನಾನಷ್ಟು ಪರ್ಫೆಕ್ಟು ಅಲ್ಲ ಐರನ್ ಮಾಡೋದ್ರಲ್ಲಿ. ಇಷ್ಟು ಆಯಿತು, ಯಾರಿಗೆ ಒಪ್ಪಿಸ್ಬೇಕಾಗಿದೆ ಅಲ್ವಾ, ಹಾಗಾಗಿ ನನಗೆ ಹೇಗೆ ಬರುತ್ತೋ ಹಾಗೆ ಐರನ್ ಮಾಡಿಕೊಂಡು ಎಲ್ಲದನ್ನು ಮಡಚಿ ಒಂದು ಕಡೆ ಎತ್ತಿಟ್ಕೊಂಡೆ. ಇಲ್ಲಿ ಐರನ್ ಮಾಡ್ತಾ ಇರೋದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ಇಲ್ಲಿ ಐರನ್ ಮಾಡಿ ನಾವು ಮಡಚಿ ಎತ್ತಿಡುವಾಗ ಒಂದು ಗೊತ್ತಾಗಿದ್ದೇನೆಂದರೆ, ನಾರ್ಮಲಾಗಿ ಹಾಗೆ ಬಟ್ಟೆಗಳನ್ನ ಮಡಚಿ ಎತ್ತಿಟ್ಕೊಳ್ಳೋದಕ್ಕೂ ಇನ್ನು ಐರನ್ ಮಾಡಿ ಆ ಬಟ್ಟೆಗಳನ್ನ ಮಡಚಿ ಎತ್ತಿಟ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
ನಾವು ಸೂಟ್ ಕೇಸಲ್ಲಾಗಲಿ ಅಥವಾ ಬ್ಯಾಗಲ್ಲಾಗಲಿ ಐರನ್ ಮಾಡಿರುವಂಥ ಬಟ್ಟೆಗಳನ್ನು ಮಡಚಿ ಇಟ್ಕೊಂಡಾಗ ತುಂಬಾ ಕಡಿಮೆ ಜಾಗ ಹಿಡಿಸುತ್ತೆ. ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ಟೆಗಳು ಅಷ್ಟೇ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ನಾವು ಹಾಕ್ಕೊಂಡಾಗ. ಎಲ್ಲ ಬಟ್ಟೆಗಳನ್ನು ಐರನ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ರಾತ್ರಿಗೆ ಪ್ಯಾಕಿಂಗ್ ಮಾಡೋಣ ಅಂತ. ಐರನ್ ಮಾಡಿ ಬಟ್ಟೆಗಳನ್ನು ಎತ್ತಿಟ್ಟು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ ಸಂಜೆ 4 ಗಂಟೆ ಹಾಗೆ ಹೋಗಿತ್ತು. ಇನ್ನೇನು ನನ್ನ ಮಗ ಬರೋ ಹೊತ್ತು. ಅಷ್ಟರಲ್ಲಿ ಸ್ವಲ್ಪ ಬಾಲ್ಕನಿಗೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ, ಹಾಗೆ ಬಾಲ್ಕನಿ ಕೂಡ ತುಂಬಾ ಧೂಳಾಗಿತ್ತು. ಒಂದು ಸ್ವಲ್ಪ ತೊಳೆದು ಬಿಡೋಣ ಅಂತ ಬಂದಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಬೆಳಗ್ಗೆನೇ ಪೂಜೆ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಸಂಜೆ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ದರು. ಬಂದಮೇಲೆ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಹೊರಗಡೆ ಹೋಗಬೇಕಾಗಿತ್ತು. ನನಗಿವತ್ತು ಸ್ವಲ್ಪ ಪಾರ್ಲರ್ಗೆ ಹೋಗಿ ಬರೋ ಅಂಥ ಕೆಲಸ ಇತ್ತು. ನನಗೆ ಏರ್ ಫಾಲ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಹಾಗೆ ತುಂಬಾ ಸಣ್ಣ ಆಗೋಗಿತ್ತು ಕೂದಲು. ಹಾಗಾಗಿ ಶಾರ್ಟಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಐಬ್ರೋ ಕೂಡ ಮಾಡಿಸ್ಬೇಕಾಗಿತ್ತು. ನಾನು ತಿಂಗಳು ಐಬ್ರೋ ಮಾಡ್ಸೋದಕ್ಕೆ ಹೋಗಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರನೇ ಮಾಡಿಸೋದು. ತುಂಬಾ ತೆಳುವು ಇದೆ ನಂದು ಐಬ್ರೋಸು ಕೂದಲೆಲ್ಲ. ಹಾಗಾಗಿ ನಾನು ಯಾವಾಗಾದರೂ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂದಾಗ ಮಾತ್ರನೇ ಮಾಡಿಸ್ತೀನಿ. ಇಲ್ಲಿ ಪಾರ್ಲರ್ಗೆ ಬಂದೆ. ಇಲ್ಲಿ ಹೊರಗಡೆ ಉತ್ಸವ ನಡೀತಾ ಇತ್ತು. ಪಾರ್ಲರ್ ಅವರೆಲ್ಲ ಪೂಜೆ ಮಾಡಿಸ್ತಾಯಿದ್ರು. ಹಾಗಾಗಿ ಹೊರಗಡೆನೇ ನಿಂತ್ಕೊಂಡು ಸ್ವಲ್ಪ ದೇವ್ರನ್ನೆಲ್ಲ ನೋಡಿದ್ವಿ. ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿದ ಮೇಲೆ ಬಂದು ನನಗೆ ಐಬ್ರೋ ಮಾಡಿ ಹಾಗೆ ಹೇರ್ ಕಟ್ ಕೂಡ ಮಾಡಿದ್ರು. ಹೇರ್ಸು ಅಷ್ಟೇ ನಂದು ತುಂಬ ತೆಳುವಾಗಿದೆ. ಹಾಗಾಗಿ ನಾನು ಜಸ್ಟ್ ವಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಪಾರ್ಲರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಇವಾಗ ಒಂದು ಸ್ವಲ್ಪ ಬ್ಯಾಂಗಲ್ ಸ್ಟೋರಿಗೆ ಬರಬೇಕಾಗಿತ್ತು. ಸ್ವಲ್ಪ ಬಿಂದಿ ಹಾಗೆ ಕ್ಲಿಪ್ಸು ಮತ್ತು ಬಾಡಿ ಲೋಷನ್ ಎಲ್ಲ ತೊಗೊಬೇಕಾಗಿತ್ತು. ಹಾಗಾಗಿ ಬ್ಯಾಂಗಲ್ ಶಾಪಿಗೆ ಬಂದು ಇಲ್ಲೇನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡೆ. ಯಾವುದಾದ್ರೂ ತುಂಬ ಹತ್ತಿರದ ರಿಲೇಟಿವ್ಸ್ ಮದುವೆ ಆಗಿರ್ಬೋದು ಅಥವಾ ಎಲ್ಲಿಗಾದರೂ ಹೊರಗಡೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗಿರ್ಬೋದು, ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಅದರಲ್ಲೂ ನಾಳೆ ನಾಡ್ದ್ರಲ್ಲಿ ಹೊರಡ್ತಾ ಇದ್ದೀವಿ ಅಂತ ಅನ್ನುವಾಗ ನನಗಂತೂ ನಿದ್ದೆನೇ ಬರೋದಿಲ್ಲ ಹಿಂದಿನ ದಿನ ರಾತ್ರಿ. ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಡುಗೆಗೆ ಒಂದು ಕಡೆ ಇಟ್ಟು ಇವಾಗ ಪ್ಯಾಕಿಂಗ್ ಶುರು ಮಾಡಿದ್ದೀನಿ. ನಾನು ಹೇಳೋದು ಮರ್ತಿದ್ದೆ, ನಮ್ಮ ಅತ್ತೆ ಕೂಡ ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಊರಿಂದ ಅತ್ತೆ ಕೂಡ ಬಂದಿದ್ದಾರೆ. ನನ್ನ ಹಸ್ಬೆಂಡ್ದು ನನ್ನ ಮಗಂದು ಆಲ್ಮೋಸ್ಟ್ ಪ್ಯಾಕಿಂಗ್ ಮುಗಿದಿದೆ. ನಂದು ಹಾಗೆ ನಮ್ಮ ಅತ್ತೆದು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ. ನಿನ್ನೆ ದಿವಸನೇ ನಾನು ಹಾಕ್ಕೊಳ್ಬೇಕಾದಂಥ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಐರನ್ ಮಾಡಿ ಇಟ್ಟಿದ್ನಲ್ಲ, ಅದನ್ನಿವಾಗ ಬಾಟಮು ಹಾಗೆ ಟಾಪ್ನು ಎರಡೂ ಕೂಡ ಒಟ್ಟೊಟ್ಟಿಗೆ ಇಟ್ಬಿಟ್ಟು ಇಡ್ತಾಯಿದ್ದೀನಿ. ಫಸ್ಟ್ ಡೇ ಹಾಕ್ಕೊಳ್ಳೋ ಅಂಥದ್ದು ಮೇಲೆ, ಹಾಗೆ ಕೊನೆಯ ದಿನ ಹಾಕ್ಕೊಳ್ಳೋ ಅಂಥದ್ದು ಕೆಳಗಡೆ, ಆ ರೀತಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇನ್ನು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಯಾವ ರೀತಿ ಫ್ಲೈಟಲ್ಲಿ ಹೋಗುವಾಗ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಅನ್ನೋ ವಿಡಿಯೋ ಮಾಡ್ತೀನಿ. ಹೀಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ನಾವು ಪ್ರಿಪೇರ್ ಆಗೋದ್ರ ಜೊತೆಗೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಜೊತೆಗೆ ಒಂದು ಸಲ ನಾವು ಫ್ಲೈಟಲ್ಲಿ ಹೋಗಿ ಬಂದಮೇಲೆ ನಾವು ತಿಳ್ಕೊಳ್ಳೋದು ಕೂಡ ತುಂಬ ಇರುತ್ತೆ. ಏನು ತೊಗೊಂಡೋಗ್ಬೇಕು, ಏನು ತೊಗೊಂಡೋಗ್ಬಾರ್ದು ಅನ್ನೋದು ಮುಂಚೆನೇ ಗೊತ್ತಿದ್ರೂ ಕೂಡ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಪೂರ್ತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಬಂದಮೇಲೆ ನಿಮಗೆ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗ್ಬಾರ್ದು, ಎಷ್ಟು ಕೆಜಿ ತೊಗೊಂಡೋಗ್ಬೇಕು ಅನ್ನೋದೆಲ್ಲದನ್ನು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ನಾವು ಹೋಗ್ತಾ ಇರೋವಂಥ ಕಡೆ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ. ಈ ಟೈಮಲ್ಲಿ ಚಳಿಗಾಲ ಅಲ್ವಾ, ಇಲ್ಲೇ ಚಳಿ, ಇನ್ನು ಅಲ್ಲಂತೂ ಇನ್ನೂ ಚಳಿ ಇರುತ್ತೆ. ಸ್ವೆಟರ್ಸು ಜಾಕೆಟ್ ಅಂತೂ ತೊಗೋಬೇಕು. ಜೊತೆಗೆ ನಾವು ಹೋಗ್ತಾ ಇರೋವಂಥ ಪ್ಲೇಸಲ್ಲಿ ತುಂಬಾ ದೇವಸ್ಥಾನಗಳಿದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನೂ ಕೂಡ ಕುರ್ತಾಗಳು ಹಾಗೆ ಚೂಡಿದಾರ್ ಆಗಿರ್ಬೋದು, ಸಲ್ವಾರ್ಗಳನ್ನಾಗಿರ್ಬೋದು, ಈ ಥರದನ್ನೇ ತೊಗೊಂಡಿದ್ದೀನಿ. ಅದರ ಜೊತೆ 2 ಸೀರೆಗಳನ್ನೂ ಕೂಡ ಇಟ್ಕೊತಾ ಇದ್ದೀನಿ. ಮೇಯ್ನ್ ದೇವಸ್ಥಾನಕ್ಕೆ ಸೀರೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಟವಲ್ ಇಟ್ಕೊಂಡಿದ್ದೀನಿ ಮತ್ತು ಅಂಡರ್ ಗಾರ್ಮೆಂಟ್ಸ್ನು ಕೂಡ ಸಪ್ರೇಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮೇಕಪ್ ಪೌಚ್ ಒಂದು ಇದರಲ್ಲಿ ಸೇರಿಸಿದ್ರೆ ನನ್ನ ಪ್ಯಾಕಿಂಗ್ ಮುಗಿಯುತ್ತೆ. ಹಾಗೆ ಒಂದು 3-4 ದಿವಸದ ಮುಂಚೆನೇ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗಂದಿಬ್ರದ್ದು ಸೇರಿಸಿ ಒಂದೇ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಕೆಲವೊಂದನ್ನು ಮಾತ್ರ ಆ್ಯಡ್ ಆನ್ ಮಾಡಬೇಕು. ಅದನ್ನು ಆ್ಯಡ್ ಆನ್ ಮಾಡಿ ಜೋಡಿಸಿ ಎತ್ತಿಡ್ತೀನಿ. ಇನ್ನು ಹೊರಗಡೆ ಎಲ್ಲಾದರೂ ಟ್ರಿಪ್ಗಳಿಗೆ ಅಂತ ಹೋದಾಗ ಆದಷ್ಟು ನಿಮಗೆ ಕಂಫರ್ಟಬಲ್ ಆಗಿರೋವಂಥ ಡ್ರೆಸ್ಸಸ್ಗಳನ್ನ ಹಾಕ್ಕೊಳ್ಳಿ. ಜೊತೆಗೆ ಚಪ್ಪಲಿಗಳನ್ನು ಅಷ್ಟೇ ಆದಷ್ಟು ನಿಮಗೆ ಕಂಫರ್ಟಬಲ್ ಆಗಿರೋವಂಥದ್ದನ್ನೇ ಹಾಕ್ಕೊಳ್ಳಿ. ಹೀಲ್ಸ್ನೆಲ್ಲ ಹಾಕ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಹೋದಂಥ ಕಡೆ.
ಹಾಗೆ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನೂ ಕೂಡ ನಿಮ್ಮ ಚೆಕ್ ಇನ್ ಲಗೇಜ್ಗೆ ಹಾಕೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಹ್ಯಾಂಡ್ ಬ್ಯಾಗ್ ಅಥವಾ ಫ್ಲೈಟ್ ಒಳಗಡೆ ಯಾವ ಒಂದು ಲಗೇಜ್ನ ತೊಗೊಂಡು ಹೋಗ್ತೀರೋ ಆ ಲಗೇಜಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಇತ್ತೀಚೆಗೆ ಫ್ಲೈಟಲ್ಲಿ ತುಂಬಾ ಕಳ್ತನ ಆಗುವಂಥದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ಜೊತೆಗೆ ಅವರು ಡಿಕ್ಕಿಗೆ ಹಾಕುವಾಗೂ ಕೂಡ ತುಂಬಾ ರಫಾಗಿ ಹ್ಯಾಂಡಲ್ ಮಾಡ್ಬೋದು. ಗೊತ್ತಿಲ್ಲ, ಅದರೊಳಗಡೆ ಡೆಲಿಕೇಟೆಡ್ ವಸ್ತುಗಳನ್ನೆಲ್ಲ ಇಟ್ಕೊಂಡ್ರೆ ಹಾಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಹೋಗುವಂಥ ಕಡೆನೂ ಅಷ್ಟೇ ತುಂಬಾ ಮಿನಿಮಲ್ ಆಗಿರುವಂಥ ಒಡವೆಗಳನ್ನು ಹಾಕ್ಕೊಳ್ಳಿ. ಆದಷ್ಟು ಆರ್ಟಿಫಿಷಿಯಲ್ ಹಾಕ್ಕೊಂಡ್ರೇ ಒಳ್ಳೆಯದು. ದೇವಸ್ಥಾನಗಳಲ್ಲಿ ಅಂತಲೇ ಅಲ್ಲ, ಬೇರೆ ಜನಗಳಿರುವಂಥ ಯಾವುದೇ ಕಡೆ ಆಗಿರ್ಬೋದು, ನಿಮ್ಮ ಒಡವೆಗಳು ಕಳುವಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ತುಂಬಾ ಕ್ಯಾಶ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಡ್ ಇಟ್ಕೊಂಡಿರಿ. ಎಮರ್ಜೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಕ್ಯಾಶ್ ಇಟ್ಕೊಂಡು ಕಾರ್ಡ್ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಇವಾಗ ಎಲ್ಲ ಕಡೆನೂ UPI ಇದೆ, ಫೋನ್ಪೇ ಇದೆ, ಹಾಗೆ ಗೂಗಲ್ ಪೇ ಇದೆ. ಯಾವುದ್ರಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಆಗುತ್ತೋ ಅದರಲ್ಲಿ ನೀವು ಪೇ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ. ಪ್ಯಾಕೇಜಿಂಗ್ದೇ ಸಪ್ರೇಟ್ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.